dim dum da na da dim da na na dim dum da na da dim da na dim dum da na. ಕಡೆಗೀಲು ಇಲ್ಲದ ಬಂಡೆ ಹೊಡೆಗೆಡಲು ಮಾಮೂಲೆ, ಕಡೆಗೀಲು ಬಂಡಿಗೆ ಆಧಾರ. ಒಂದು ಚಕ್ಕಡಿಗೆ ಕೀಲು ಬಹಳ ಮುಖ್ಯ. ಆ ಚಕ್ಕಡಿ ಎಷ್ಟು ಕಿಮ್ಮತ್ತಿಂದದ ಅದು ಬಹಳ ಮುಖ್ಯ ಅಲ್ಲ. ಚಕ್ಕಡಿಯಲ್ಲಿ ಕಡಿಮೆ ಬೆಲೆ ಇದ್ದಿದ್ದು ಯಾವುದು ಅಂತಂದ್ರ ಕೀಲು. ಗಾಲಿಗೆ, ಉದ್ದಿಗೆಗೆ, ನಗಕ್ಕ ಎಲ್ಲದಕ್ಕೂ ಬೆಲೆ ಐತಿ. ಆದ್ರೆ ಕಡಿಮೆ ರೊಕ್ಕ ಕೊಟ್ಟು ತಗೊಳ್ಬೇಕಾಗಿದ್ದು ಯಾವುದು ಅಂತಂದ್ರೆ ಕೀಲು. ಆದ್ರೆ ಇಡೀ ಬಂಡಿಗೆ ಆಧಾರ ಯಾವುದು ಅಂತಂದ್ರೆ ಕೀಲು. ಆ ಬಂಡಿ ತನ್ನ ಗುರಿಯನ್ನ ಮುಟ್ಟಬೇಕಾಗಿತ್ತು ಅಂತಂದ್ರ ಆ ಕೀಲು ಇರ್ಲಾರ್ದಂಗೆ ಯಾವ ಬಂಡಿನೂ ಕೂಡ ಗುರಿಯನ್ನ ಮುಟ್ಟೋದಿಲ್ಲ. ಹಾಗೆ ಮನುಷ್ಯನ ಶರೀರ ಅಂತ ಏನೈತಲ್ಲ, ಈ ಬಂಡಿ ತನ್ನ ಗುರಿಯನ್ನ ಮುಟ್ಟಬೇಕಾಗಿತ್ತಂತಂದ್ರ ಆಧ್ಯಾತ್ಮದ ಕೀಲನ್ನ ಹಾಕೊಂಡ್ರೆ ಮಾತ್ರ ಇದು ತನ್ನ ಗುರಿ ಮುಟ್ಟುತ್ತೆ ಹೊರತಾಗಿ ಅದೇನು ಮಹಾ ಆಧ್ಯಾತ್ಮ ಅಂತ ಅನ್ಕೊಂಡು ಬಿಟ್ರೆ ಗುರಿ ಮುಟ್ಟೋದಿಲ್ಲ, ಎಲ್ಲರ ಕಳಿಸಿಕೊಂಡು ಬೀಳುತ್ತದೆ. ಈ ಭಾಗದಾಗ ಎಲ್ಲರೂ ಕಬ್ಬು ಬೆಳಿತೀವಿ, ನಾವು ನೋಡ್ತಾ ಇದೀವಿ. ದಿನ ಹೋಗ್ಬೇಕಾದ್ರೆ ಈಗಾಗಲೇ ಕಬ್ಬು ಕಟಿಂಗ್ ನಡೆದದ್ದು. ಕಬ್ಬು ಎರಡು ಪ್ರಕಾರ ತಿನ್ನಕ್ ಬರ್ತೈತಿ. ಕಬ್ಬು ತಿನ್ನೋದ್ರಲ್ಲಿ ಎರಡು ಪ್ರಕಾರ. ಒಂದು ಕಬ್ಬನ್ನ ಹಿಂಗ ಕಡದ ಮೇಲೆ ರೌದಿ ಸುಲಿದು ಮೇಲೆ ಸ್ವಾಗಿ ತೆಗೆದು ಕೆಳಗ ಬೇರಿನ ಕಡೆಗೂ ತೆಗಿಬೇಕು, ಮೇಲೆ ಸ್ವಾಗಿ ಕಡೆಗೂ ತೆಗಿಬೇಕು, ನಡುವಿರ್ತಕ್ಕಂಥ ರೌದಿನ ಸುಲಿಬೇಕು. ಈ ಕಬ್ಬನ್ನ ಎರಡು ಪ್ರಕಾರ ತಿನ್ನೋದು ಅಂತಂದ್ರ ಮೇಲ್ಮುಖದಿಂದ ತಿನ್ಕೋಂತ ಬರೋದು ಒಂದು, ಕೆಳಗೇನ ಕಡ್ದಿರ್ತೀವಲ್ಲ ಆ ಕಡೆಯಿಂದ ತಿನ್ಕೋಂತ ಹೋಗುದು ಮತ್ತೊಂದು ತರ. ಎರಡು ತರ ತಿನ್ನಕ್ ಬರ್ತೈತಿ ಕಬ್ಬನ್ನ. ಆದ್ರೆ ಒಂದು ವಿಶೇಷ ಏನು ಅಂತಂದ್ರ ಈ ಕಡೆಯಿಂದನೂ ತಿನ್ನಕ್ ಬರ್ತ, ಈ ಕಡೆಯಿಂದನೂ ತಿನ್ನಕ್ ಬರ್ತ, ರುಚಿ ಮಾತ್ರ ಬೇರೆ ಇರ್ತೈತಿ. ಸ್ವಾಗಿ ಕಡೆಯಿಂದ ತಿನ್ನಕ್ ಹತ್ತಿದ್ರೆ ಏನಾಗುತ್ತೆ ಹೇಳ್ರಿ, ಮೊದಲ ಸಪ್ ಸಪ್ ಅನ್ಸುತ್ತೆ. ಆ ಸಪ್ಪ ಏನಿರ್ತೈತಲ್ಲ ಅದು ಕೊನೆ ತನಕ ಇರ್ತೈತೋ ಮುಂದೆ ಬೇರೆ ಆಕೈತೆ, ರುಚಿ ಹೆಚ್ಚಾಕೈತಿ. ಹೌದಾ? ಒಂದು ತರ. ಕೆಳಗಿನಿಂದ ತಿನ್ಕೊಂತ ಹೋದಂಗೆಲ್ಲ ಮೊದಲೇನಾಗತ್ತ, ವಿಪರೀತ ರುಚಿ ಆಗತ್ತ, ಆಮೇಲೆ ಹುಳಿ ಬರುತ್ತ, ಸಪ್ಪು ಬರುತ್ತ, ಮತ್ತೊಂದೇನೋ ಆಗತ್ತ. ಸೊ ರುಚಿಯನ್ನ ಕಳ್ಕೊಂಡ್ಬಿಡ್ತೈತೆ ಆ ನಂತರದಲ್ಲಿ. ಇಲ್ಲೇನು ಇವ್ರು ಭಾಷಣ ಮಾಡ್ಯಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಒಂದೇ ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀವಿ ನಾವು. ಸಂಸಾರ ಅಂದ್ರೆ ಹೆಂಗೈತಿ ಅಂತಂದ್ರ ಕಬ್ಬನ್ನ ಕೆಳಗಿನಿಂದ ತಿಂದಂಗ, ಕಬ್ಬನ್ನ ಕೆಳಗಿನಿಂದ ತಿಂದಂಗ ಸಂಸಾರ. ಮೊದಲು ಘನ ರುಚಿ ಅದು ಏನ್ ರುಚಿ ಅಂತಂದ್ರ ಇದನ್ನ ಬಿಟ್ರೆ ಜಗತ್ತೇ ಇಲ್ಲ ಅನ್ನುವಷ್ಟು ರುಚಿ ಹತ್ತತ್ತ. ಒಂದ್ ಸ್ವಲ್ಪ ವರ್ಷ ಆದ್ರಂದ್ರ ಸಾಕು, ಇದಲ್ಲ ಹುಳಿ ಪ್ರಾರಂಭ ಆಯ್ತು. ಎಲ್ಲಿ ತನಕ ಅಂದ್ರೆ ಕೊನೆ ತನಕ ಇದು ಸಂಸಾರ. ಮೊದಲು ಚಲೋ ಅನಿಸಿ ಆ ನಂತರ ಬ್ಯಾಡಾಗುದು ಸಂಸಾರ. ಆಧ್ಯಾತ್ಮ ಅಂತಂದ್ರ ಕಬ್ಬನ್ನ ಮ್ಯಾಲಿನಿಂದ ತಿಂದಂಗ. ಮೊದಲು ಎಲ್ಲಿ ಸ್ವಾಮಿಗಳು ಮಾರಾಯ, ಎಲ್ಲಿ ಗವಾಯಿಗಳು, ಎಲ್ಲಿ ಭಾಷಣ, ಎಲ್ಲಿ ಶಾಸ್ತ್ರ, ಎಲ್ಲಿ ಪುರಾಣ ಅನ್ಸುತ್ತ, ಹುಳಿ ಅನ್ಸುತ್ತ. ಅದು ಒಮ್ಮೆ ಅದರ ರುಚಿ ಗೊತ್ತಾಯ್ತು ಅಂತಂದ್ರೆ, ರುಚಿ ಪ್ರಾರಂಭ ಆಯ್ತಂದ್ರೆ ಅದು ಕೊನೆ ತನಕ ಹೆಚ್ಚಾಕೊಂತ ಹೋಗುತ್ತೆ ಹೊರತಾಗಿ ಸಂಸಾರದಂಗ ಅದು ಕಡಿಮೆ ಆಗೋದಲ್ಲ. ನಿಮ್ಮ ಜೀವನದೊಳಗ ಏನೆಲ್ಲ ಇದ್ದು ಕೂಡ ಖುಷಿ ಇಲ್ಲ ಅಂದ್ರ ನಿಮ್ಮ ಹತ್ರ ಆಧ್ಯಾತ್ಮ ಇಲ್ಲ ಅಂತ ಅರ್ಥ. ಎಲ್ಲ ಐತಿ, ಜೀವನಕ್ಕೆ ನೆಮ್ಮದಿ ಇಲ್ರಿ, ಖುಷಿ ಇಲ್ಲ ಅಂತಂದ್ರೆ ಆಧ್ಯಾತ್ಮದಿಂದ ದೂರ ಇರೀರಿ ಅಂತ ಅದರ ಅರ್ಥ. ಜೀವನದಲ್ಲಿ ಎಲ್ಲಾ ಇರ್ಲಾರ್ದಂಗ, ಏನೂ ಇರ್ಲಾರ್ದಂಗ ಖುಷಿಯಾಗಿರ್ಬೇಕಾಗಿತ್ತು ಅಂದ್ರೆ ನಿಮ್ಮ ಹತ್ರ ಏನ್ ಬೇಕು? ಆಧ್ಯಾತ್ಮ ಬೇಕು. ಬುದ್ಧ ಹುಚ್ಚಲ್ಲ ಅರಮನೆಯನ್ನ ಬಿಟ್ಟು ಹೋಗಾಕ, ಮಹಾವೀರ ಹುಚ್ಚಲ್ಲ ಅರಮನೆಯನ್ನ ಬಿಟ್ಟು ಹೋಗಾಕ, ಆಧ್ಯಾತ್ಮ ಸೇರಿಕೊಳ್ಳಾಕ. ನಿಜಗುಣ ಶಿವಯೋಗಿಗಳು ಅರಮನೆಯನ್ನ ಬಿಟ್ಟು ಮಹಾರಾಜನಾಗಿದ್ದ, ಅದನ್ನೆಲ್ಲ ಬಿಟ್ಟುಕೊಟ್ಟು ಹೋಗ್ಬಿಟ್ಟ. ಎಂತೆಂತವ್ರು ಈ ದೇಶದೊಳಗ ಅರಮನೆಯ ರಾಜಸಿಂಹಾಸನವನ್ನ ಬಿಟ್ಟು ತಳಗಿಳಿದು ಆಧ್ಯಾತ್ಮಕ್ಕೆ ಯಾಕೆ ಹೋದ್ರಪ್ಪ ಅಂತಂದ್ರ ಇದರೊಳಗ ದುಃಖ ಐತಿ, ಆಧ್ಯಾತ್ಮದೊಳಗ ಸುಖ ಐತಿ ಅಂತ ಹೋದ್ರು. ಒಂದಿಷ್ಟು ಆಧ್ಯಾತ್ಮದ ಪರಿಚಯವನ್ನ ಹಳ್ಳಿಗೆ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಒಂದು ಊರಿಗೆ ದಿನಕ್ಕೆ ಒಂದು ತಾಸಿನ ಕಾರ್ಯಕ್ರಮವನ್ನು ಕೊಟ್ಟು ಬರೋಣ ಅಂತ ಬಂದೀವಿ. ಇವತ್ತ ನೀವು ಏನ್ ಮಾಡಿದ್ರಿ ಅಂತಂದ್ರ ಕಬ್ಬನ್ನ ಮ್ಯಾಲಿನಿಂದ ತಿನ್ನಕ್ ಪ್ರಾರಂಭ ಮಾಡಿದ್ರಿ. ಒಂದ ಗಣಿಕೆಗೆ ನಿಲ್ಲಿಸಿದ್ರಿ ಅಂದ್ರೆ ಅದು ಹುಳಿ ಐತಿ ಅನ್ಸುತ್ತ. ಸುಮ್ಮನೆ ತಿನ್ಕೊಂತ ಹೋದಂಗೆಲ್ಲ ಮುಂದ್ ಅದ್ರ ರುಚಿ ಗೊತ್ತಾಕೈತಿ.
ಆಧ್ಯಾತ್ಮ ಅಂದ್ರ ಒಂದ್ ಗಣಿಕೆ ಎರಡು ಗಣಿಕೆ, ಒಂದ್ ಕಾರ್ಯಕ್ರಮ ಎರಡು ಕಾರ್ಯಕ್ರಮ ಮಾಡಿ ಕೈ ಬಿಡ್ತೀನಿ ಅಂದ್ರೆ ಅದು ರುಚಿ ಗೊತ್ತಾಗೋದಿಲ್ಲ. ಹಂಗಾಗಿ ಅದನ್ನ ಪೂರ್ತಿ ಗಣಿಕೆ ಮುಗಿಯೋ ತನಕ ತಿಳ್ಕೊಂತ ಹೋದ್ರೆ ಅದ್ರ ನಿಜವಾದ ರುಚಿ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನ ನಿಮಗೆಲ್ಲರಿಗೂ ಹೇಳಿ, ತಿಂಗಳಿಗೊಮ್ಮೆ ಊರಾಗ ನೀವೇನ್ ಮಾಡ್ಬೇಕಪ್ಪ, ಯಾವ್ದ್ರ ಒಂದು ಗುಡಿ ಒಳಗ ಬಸವಣ್ಣನವರ ವಚನ ಪುಸ್ತಕ ಇಟ್ಕೋಬೇಕು. ಸಾರಾಂಶ ಬರ್ದಿರ್ತಾರ, ಅದ್ರಾಗ ಒಬ್ರು ಊರಾಗ ಓದು ಬರಹ ಬಲ್ಲವ್ರು ಇರ್ತಾರ. ಅಲ್ಲಿ ಏನ್ ಮಾಡ್ಬೇಕಪ್ಪ, ಹೆಣ್ಮಕ್ಳರ ಇರ್ಲಿ ಗಂಡ್ಮಕ್ಳರ ಇರ್ಲಿ, ಕೊನೆಗಿಂತ ಹುಡುಗರ ಕಡೆಯಿಂದ ಓದಿಸುವಂತಹ ಪ್ರಯತ್ನವನ್ನ ಮಾಡ್ಬೇಕು, ಓದಿಸಿ ಕೇಳುವಂತಹ ಪ್ರಯತ್ನ ಮಾಡ್ಬೇಕು. ಯಾಕ ಅಂತಂದ್ರ ಯಾವ ಸಂಪತ್ತೂ ಇರ್ಲಾರ್ದಂಗ ಸಮಾಧಾನ ಸಿಗುದು ಆಧ್ಯಾತ್ಮದೊಳಗ. ಅದನ್ನ ತಿಂಗಳಿಗೊಮ್ಮೆ ನೀವು ಮಾಡ್ಕೊಂತ ಹೋಗ್ರಿ, ಒಳ್ಳೇದಾಗ್ಲಿ ಅಂತೇಳಿ ಹರಿಸಿ ನಮ್ಮ ಮಾತನ್ನು. ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ